ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಯಾವ ವಿಡಿಯೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಸೊ ಇಂದಿನ ವಿಡಿಯೋದಲ್ಲಿ ನಾನು 7 ಗುರುವಾರಗಳು ಯಾವ ರೀತಿ ಒಂದು ರಾಯರ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋಗಳು ಯಾವ ರೀತಿ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ 7 ದಿನಗಳು ಯಾವ ರೀತಿ ರಾಯರ ಪೂಜೆಯನ್ನು ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಕೊನೆಯ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾಕಂದರೆ ಕೆಲವರು 7 ವಾರಗಳು ಮಾಡ್ತಾರೆ, ಆದರೆ ಇನ್ನು ಕೆಲವರಲ್ಲಿ ಸಮಯಗಳು ಇರೋದಿಲ್ಲ. ಹಾಗೆ ಒಂದು ತಳವಳ ಇರುತ್ತೆ. 7 ವಾರ ಅಂದರೆ ಒಂದೊಂದು ವಾರ ಮಿಸ್ ಆಗತ್ತೆ, ಅಥವಾ ಏನಾದರೂ ಕೆಲಸ ಕಾರ್ಯಗಳಿರುತ್ತೆ, ಅಥವಾ ಅವರ ಆರೋಗ್ಯ ಸಮಸ್ಯೆ ಕೆಲವೊಂದು, ಈಗ ನಿಮಗೆ ಗೊತ್ತಿರುವ ರೀತಿ ಕೆಲವೊಂದು ವಾರ ಮಿಸ್ ಆಗುತ್ತೆ. ಅದ್ರ ಬದಲು 7 ದಿನಗಳು ಮಾಡಿದ್ರೆ ಸರಿ ಅಲ್ವಾ ಅಂತ ಅವರಲ್ಲಿ ಒಂದು ಪ್ರಶ್ನೆ ಮೂಡಿದಾಗ ಸೊ ಮಾಡಬಹುದು. ಅದು ಯಾವ ರೀತಿ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ತಿಳಿಸ್ಕೊಟ್ಟಿರುವ ಹಾಗೆ ಕಸ ಗುಡಿಸಿ ಮನೆ ಒರೆಸಿ. ಸೊ ಮನೆ ಒರೆಸ್ಬೇಕಿದ್ರೆ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ, ಸೊ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದ್ರ ಜೊತೆಗೆ ನೀವು ಗಂಜಲ ಅಂದರೆ ಹಸುವಿನ ಗಂಜಲ ಇದ್ದರೆ ಅದನ್ನು ಸಹ ನೀವು ಹಾಕಿ ಮನೆಯನ್ನು ಒರೆಸಿ ಮನೆಯನ್ನು ಸ್ವಚ್ಛವನ್ನು ಮಾಡಿಕೊಳ್ಳಿ. ನಂತರದಲ್ಲಿ ದೇವರ ಮನೆಯನ್ನು ಸ್ವಚ್ಛವನ್ನು ಮಾಡ್ಕೋಬೇಕು. ನೀವು ಪ್ರತಿನಿತ್ಯ 7 ವಾರನೂ ತಲೆಗೆ ಸ್ನಾನವನ್ನು ಮಾಡಬೇಕು. ನಾನಿಲ್ಲಿ ಮೊದಲನೇ ದಿನ ಅಂದರೆ ಗುರುವಾರನೇ ನಾನು ಶುರು ಮಾಡ್ತಾಯಿದ್ದೀನಿ. ಸೊ ಮೊದಲನೇ ದಿನ ರಾಯರ ವಾರ ಆಗಿರೋದ್ರಿಂದ ನಾನು ಗುರುವಾರನೇ ಶುರು ಮಾಡಿದೆ. ನೆಕ್ಸ್ಟ್ ಬುಧವಾರಕ್ಕೆ ಕರೆಕ್ಟಾಗಿ 7 ದಿನ ಆಗತ್ತೆ ಅಂತ. ಒಬ್ಬೊಬ್ಬರು 7, 9, 12 ಆ ಥರ ಮಾಡ್ತಾರೆ. ಸೊ ನಾನು 7 ವಾರ ತಿಳಿಸ್ಕೊಟ್ಟಿದ್ದೆ ಅಲ್ವ, 7 ದಿನಗಳನ್ನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಎಲ್ಲ ಮಾಮೂಲಿ, ನಾನು ಈ ಸರಿ ಸೀರೆ ಉಟ್ಟಿರಲಿಲ್ಲ, ಯಾಕಂದರೆ ಊರಿಗೆ ಹೋಗಿದ್ದೆ ಅಲ್ವಾ. ಸೊ ಅಲ್ಲೆಲ್ಲ ಇರಲಿಲ್ಲ, ತಗೊಂಡೋಗಿರಲಿಲ್ಲ. ನಾನು ಅಂದ್ಕೊಂಡಿರಲಿಲ್ಲ ರಾಯರ ಪೂಜೆನ 7 ದಿನ ಅಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಕೆಲವರಲ್ಲಿ ಇವಾಗ 3 ದಿನ ಇಲ್ಲಿ ಮಾಡ್ತೀನಿ, 3 ದಿನ ನಾನು ಹೋಗಿದ್ದ ಕಡೆ ಮಾಡ್ತೀನಿ ಅಂತ ಅಂತಾರಲ್ವ. ಸೊ ಆ ರೀತಿ ಎಲ್ಲ ಮಾಡಬಾರ್ದು. ನಾವು ದೇವ್ರನ್ನ, ಯಾವುದೇ ಒಂದು ದೇವ್ರನ್ನ ನಾವು ಪ್ರತಿಷ್ಠಾಪನೆ ಎಲ್ಲಿ ಮಾಡಿರ್ತೀವಿ, ನಾವು ಅದನ್ನು ಎಲ್ಲಿ ಅನುಷ್ಠಾನ ಮಾಡಿರ್ತೀವಿ, ಅಲ್ಲೇ ಪೂಜೆಯನ್ನು ಮಾಡಿದಾಗ ಅಲ್ಲಿಗೆ ನಮಗೆ ಒಂದು ಮಹತ್ವ, ಅದರಿಂದ ಒಂದು ಬೆಲೆ ಅನ್ನೋದು ನಮಗೆ ಸಿಗತ್ತೆ. ಸೊ ಅದೇ ರೀತಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು, ದೇವರು ವಿಗ್ರಹಗಳು ಫೋಟೋಗಳೆಲ್ಲ ಒರೆಸ್ಕೊಂಡು, ಫೋಟೋಗೆ ಬೇರೆ ನಾಮ ಅಥವಾ ಕುಂಕುಮ ನಿಮ್ಗೇನು ಅನಿಸುತ್ತೆ ಅದನ್ನು ಇಕ್ಕಿ, ಅದೇ ರೀತಿ ದೇವರು ವಿಗ್ರಹಗಳಿಗೂ ಇಕ್ಕಬೇಕು. ನಂತರದಲ್ಲಿ ರಾಯರ ಫೋಟೋ, ರಾಯರ ವಿಗ್ರಹ ಏನಿರುತ್ತೆ ಅದನ್ನು ನೀವು ಈ ಪೂಜೆಗೆ ಬಳಸ್ಕೋಬೋದು. ನಾನು ರಾಯರ ಫೋಟೋವನ್ನು ಬಳಸ್ಕೊಂಡಿದ್ದೆ. ಇದು ಹೇಗೆ ಆಯಿತು ಅಂತ ಅಂದರೆ, ಇನ್ನೊಂದು ದಿನ ಹೇಳಿದ್ದೆ ನಾನು, ರಾಯರ ಫೋಟೋ ಬೇಕು ನನಗೆ, ರಾಯರ ಫೋಟೋ ತಂದ್ಕೊಡೋಣ ಅಂತ. ಸೊ ನಮ್ಮ ಅಣ್ಣ ಇವತ್ತೇ ತಂದುಕೊಟ್ಬಿಟ್ಟ. ಅದು ಯಾಕೆ ಅಂತ ಗೊತ್ತಿಲ್ಲ, ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ರಾಯರ ನಿಮ್ಮ ಪೂಜೆ ಮಾಡಬೇಕು. ನಾನು ಫೋಟೋ ಎಲ್ಲೂ ಇರಲಿಲ್ಲ ನಮ್ಮ ಮನೇಲಿ, ಇದು ಅಪ್ಪನ ಮನೇಲಿ. ಆದ್ದರಿಂದ ನೀವು ಫೋಟೋ ಬಂದರೆ ನಾನು 7 ದಿನ ಪೂಜೆ ಮಾಡ್ತೀನಿ ನಾನು ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ ಫೋಟೋನು ಸಡನ್ನಾಗಿ ನಾನು ಬರೀ ಲ್ಯಾಮಿನೇಷನ್ ಮಾಡಿಬಿಟ್ಟು ಒಂದು ಶೀಟ್ ತಂದುಕೊಡು ಅಂತ ಅಷ್ಟೇ ಹೇಳಿದ್ದು. ರಾಯರದು ಏನಾದರೂ ಸರಿ, ಒಂದು ಚಿಕ್ಕದಾಗಿದ್ದರೂ ಅದನ್ನು ಮಡಗ್ಬಿಟ್ಟು ಪೂಜೆ ಮಾಡಿದ್ರೆ ರಾಯರು ಒಪ್ತಾರೆ, ಮನಸ್ಸಲ್ಲಿ ಭಕ್ತಿ ಅಷ್ಟೇ ಇರಬೇಕು. ಆದರೆ ಹಂಗೆ ಅಂದ್ಕೊಂಡಿದ್ದಷ್ಟೇ. ಅವ್ನು ಫುಲ್ಲು ಫ್ರೇಮ್ ಹಾಕ್ಸಿ ಫೋಟೋ ಮಾಡಿಸಿ ತಂದುಕೊಟ್ಟ. ನನಗೂ ಫುಲ್ ಖುಷಿಯಾಯಿತು. ಬುಧವಾರ ತಂದುಕೊಟ್ಟ. ಆಮೇಲೆ ಗುರುವಾರ ನಾನು ಪೂಜೆಗೆ ಶುರು ಮಾಡೋಕ್ಕೆ ಅಪ್ಪ ಅಮ್ಮಂಗೆಲ್ಲ ಹೇಳ್ದೆ. ಅಮ್ಮನೂ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಕೆ ರೆಡಿ ಮಾಡಿಕೊಡ್ತು. ಅಪ್ಪನೂ ಹೂ ಮೇಲೆ ಹೂವು. ಫಸ್ಟ್ ದಿನ ನಾನು 4:15 ಎದ್ದೆ. ಫುಲ್ಲು ಮಳೆ. ಹೂವು ಎಷ್ಟು ಸಿಕ್ತು ಹೂವು ಅಂತ ಅಂದರೆ, ಫುಲ್ಲು ದಾಸವಾಳ ರಾಯರು ತುಂಬ ಇಷ್ಟ. ದಾಸವಾಳ, ಕಲರ್ ದಾಸವಾಳಗಳು ಹಳ್ಳಿಗಳ ಸೈಡ್ ನಿಮ್ಗೆ ಗೊತ್ತಿರುತ್ತೆ, ಎಲ್ಲರ ಮನೆ ಮುಂದೆ ಬಿಟ್ಟಿರತ್ತಲ್ವ, ದುಡ್ಡು ಕೊಟ್ಟು ಏನು ತಗೊಳಂಗಿಲ್ಲ, ಎಷ್ಟು ಹೂಗಳು ಸಿಗುತ್ತಲ್ವಾ. ನಾನು ಅನ್ಕೊಂಡೆ ಬಾಳೆ ಎಲೆ ಹೂಗಳು ಸಿಗ್ತದೆ, ಅನ್ಕೋತಿದ್ದೀನಿ ಎಲ್ಲ ಚೆನ್ನಾಗಿರುತ್ತಲ್ವ, ಮಲ್ಲಿಗೆ ಅಥವಾ ಬೆಳಗಂಜಾವನೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ದೇವರೆಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಹಣೆಗೆಲ್ಲ ಇಕ್ಕಿ, ರಾಯರ ಫೋಟೋಗೂ ಗಂಧ ಎಲ್ಲ ಇಕ್ಕಿ ಅಲಂಕಾರಕ್ಕೆ ಎಲ್ಲವನ್ನು ರೆಡಿ ಮಾಡಿಕೊಂಡೆ. ಸೊ ಹೆಂಗಾಯಿತು ಅಂತ ಅಂದರೆ, ಕೆಲವೊಂದು ಸನ್ನಿವೇಶಗಳು ಪಟ ಅಂತ ಆದಾಗ, ಇನ್ನು ಕೆಲವು ನಾವು 1 ದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ರೆಡಿ ಮಾಡ್ಕೋತೀವಿ ಅಂದರೂ ಏನೂ ಸಿಗೋದಿಲ್ಲ. ಆಗಲೇಬೇಕು ಅಂತ ಇದ್ದರೆ ಅದು ಒಂದು ಕ್ಷಣ 2 ಸೆಕೆಂಡ್ಸ್ ಒಂಥರ ಮೈ ರೋಮಾಂಚನ ಆಗಿಬಿಡುತ್ತೆ, ಅಲ್ಲಲ್ಲೇ ಸಿಗ್ತಾ ಹೋಗುತ್ತೆ. ಅಷ್ಟು
ಎಷ್ಟು ಹೂಗಳು ಸಿಕ್ಕಿದ್ವು, ಅಂದ್ಕೊಂಡಿದ್ದೆಲ್ಲ ಸಿಗ್ತಾ ಹೋಗ್ತು. ನೀವು ನೋಡಬಹುದು ಎಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಸೊ ಆಮೇಲೆ ನಾನು ಇವತ್ತಿನ ವಿಡಿಯೋದಲ್ಲಿ ಅಂದರೆ 7 ದಿನ ಪೂಜೆ ಮಾಡ್ತೀವಲ್ವ, ಅದರಲ್ಲಿ ಮೊದಲನೇ ದಿನ ಕಾಯಿಯಿಂದ ಒಂದು ಸಂಕಲ್ಪವನ್ನು ಮಾಡಿ ಯಾವ ರೀತಿ ಅದನ್ನು ಮುಡುಪು ಕಟ್ಟೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರಿಂದ ನಾನು ಈ ಪೂಜೆಯನ್ನು ಶುರು ಮಾಡ್ಕೊತಾ ಇದ್ದೀನಿ. ಇವಾಗ ನಾವು 7 ವಾರ ಪೂಜೆ ಮಾಡಿದಾಗ 7 ವಾರನೂ ಒಂದೊಂದು ವಾರನೂ ಸಂಕಲ್ಪ ಮಾಡಿಕೊಂಡು ಅನ್ಕೋತಾ ಇದ್ವಿ. ಬಟ್ ಈ ಒಂದು 7 ದಿನದಲ್ಲಿ ಮೊದಲನೇ ದಿನ ನಾವು ಸಂಕಲ್ಪ ಮಾಡಿ ಆ ಒಂದು ಮುಡಿಪು ಕಾಯಿಯನ್ನು ಕಟ್ಟಿದ್ರೆ ಮುಗೀತು. 7 ದಿನ ಮಾಮೂಲಿ ನೀವು ಪೂಜೆ ಮಾಡಿಕೊಂಡು ಹೋಗೋ ಅಂಥದ್ದು. ನಂತರದಲ್ಲಿ ನಿಮ್ಮ ಸಂಕಲ್ಪ ನೆರವೇರಿದ ನಂತರ ಅದನ್ನು ನೀರಿಗೆ ಬಿಡೋ ಅಂಥದ್ದು. ನಿಮಗೆ ಗೊತ್ತಾಯಿತು ಅನಿಸುತ್ತೆ ನೋಡಿ, ಇದೇ ಫೋಟೋ ರಾಯರ್ದು. ಸೊ ರಾಯರ್ಗೆ ಗಂಧವನ್ನು ಇಕ್ತಾ ಇದ್ದೀನಿ. ನಾನು ಹಳೆ ವಿಡಿಯೋಗಳಲ್ಲಿ ನಾನು ಫೋಟೋಗೆ ಕುಂಕುಮ ಇಕ್ಕಿದ್ದೀನಿ, ಗಂಧ ಇಕ್ಕಿ ಗಂಧದ ಮೇಲೆ ಕುಂಕುಮ ಇಕ್ಕಿದ್ದೀನಿ. ರಾಯರಿಗೆ ಕುಂಕುಮ ಇಕ್ಕಬಾರ್ದು. ಸೊ ನನಗೆ ಗೊತ್ತಿರಲಿಲ್ಲ. ಮಂತ್ರಾಲಯದಿಂದ ನಾನು ಬುಕ್ಕನ್ನು ತಂದು, ಮಂತ್ರಾಲಯ ದರ್ಶಿನಿ ಅನ್ನುವ ಬುಕ್ಕನ್ನು ತಂದು ಓದಿದಾಗಲೇ ನನಗೆ ಗೊತ್ತಾಗಿದ್ದು, ಹೆಂಗಸರುಗಳು ಉಳ್ಸೇವೆ ಮಾಡಬಾರ್ದು, ಹಾಗೆ ರಾಯರಿಗೆ ಕುಂಕುಮವನ್ನು ಇಕ್ಕಬಾರ್ದು, ಬರೀ ಗಂಧವನ್ನು ಮಾತ್ರ ಹಣೆಗೆ ಹಚ್ಚಬೇಕು ಅಂತ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಗೊತ್ತಿದ್ದು ಮಾಡ್ತೀವಲ್ಲ ಅದು ತಪ್ಪು ಅಂತ ದೇವ್ರ ಕ್ಷಮೆ ಇರೋದಿಲ್ಲ. ಅದೇ ನಾವು ಗೊತ್ತಿಲ್ಲದೆ ಮಾಡ್ತೀವಲ್ವ, ಅದು ತಿಳ್ಕೊಂಡ್ಮೇಲೂ ಅದನ್ನು ಮಾಡೋದಕ್ಕೆ ಹೋಗಬಾರ್ದು. ಸೊ ಗೊತ್ತಿಲ್ಲದೆ ಮಾಡಿರ್ತೀವಿ, ದೇವರು ಕ್ಷಮೆಯನ್ನು ನೀಡ್ತಾನೆ ಅಂತ. ಕೆಲವೊಂದು ವಿಷಯಗಳನ್ನ, ಇವಾಗ ಯಾವುದೇ ಒಂದು ವಿಷಯ ಆಗಲಿ ನಾವು ಹುಟ್ಟುತ್ತಾನೆ ತಿಳ್ಕೊಂಡು ಬರಲ್ಲ, ಅಥವಾ ನಮಗೆ ಗೊತ್ತು ಅಂತಲೇ ನಾವು ಅನ್ನೋಲ್ಲ. ಒಬ್ರಿಗೆ ಗೊತ್ತಿರೋದು ಇನ್ನೊಬ್ರಿಗೆ ಗೊತ್ತಿರಲ್ಲ. ಹಾಗೆ ಕೆಲವೊಂದು ಇನ್ನೊಂದೇನು ಅಂತ ಅಂದರೆ, ನಾವು ಮಂತ್ರಾಲಯಕ್ಕೆ ಹೋದಾಗ ಅಥವಾ ರಾಯರನ್ನು ನೋಡೋದಕ್ಕೆ ಹೋದಾಗ ಬೃಂದಾವನದ ಸುತ್ತ ನಾವು ಪ್ರದಕ್ಷಿಣೆಯನ್ನು ಬಂದಾಗ ನಾವು ಜಸ್ಟ್ ಕೆಳಗಡೆ ನಮಸ್ಕಾರವನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ನಮ್ಮನ್ನು ನಾವು ಸುತ್ತುತ್ತಾ ಇರ್ತೀವಿ. ಸೊ ಬೇರೆ ಕಡೆ ದೇವಸ್ಥಾನಗಳಲ್ಲಿ ನಮ್ಮನ್ನು 3 ಪ್ರದಕ್ಷಿಣೆ ಮಾಡಿಕೊಂಡು ದೇವರಿಗೆ ನಮಸ್ಕಾರವನ್ನು ಮಾಡ್ತೀವಲ್ವ, ಅದು ಸರಿ. ಆದರೆ ಬೃಂದಾವನದ ಮುಂದೆ ನಮ್ಮನ್ನು ನಾವು ಸುತ್ತ ಹಾಕಬೇಡವಂತೆ, ಹಾಗೆ ನಮಸ್ಕಾರ ಮಾಡಬೇಕು. ಯಾಕಂದರೆ ಎಲ್ಲ ದೇವರವನ್ನು ನಾವು ಸುತ್ತಿರುವಂತಹ ಒಂದು ಫಲ ಮಂತ್ರ ಒಂದು ಬೃಂದಾವನವನ್ನು ಸುತ್ತೋದಕ್ಕೆ ಸಮಾನ. ಆದ್ದರಿಂದ ನಮ್ಮನ್ನು ನಾವು ಸುತ್ಕೋಬಾರ್ದಂತೆ. ಇದೊಂದು ವಿಷಯವನ್ನು ನಾನು ತಿಳ್ಕೊಂಡೆ. ಸೊ ಬನ್ನಿ, ಆಗಿದ್ದರೆ ಯಾವ ರೀತಿ ನಾವು ಪ್ರತಿಷ್ಠಾಪನೆ ಮಾಡೋದು ಅಂತ ಹೇಳ್ತೀನಿ. ನಾನು 7 ದಿನ ಪೂಜೆಯನ್ನು ಮಾಡೋದಕ್ಕೆ ದೇವ್ರ ಫೋಟೋವನ್ನು ಈಚೆ ಇಟ್ಕೊಳ್ಳೋಣ ಅಂತ ಅಂದರೆ, ಸೊ ಎಲ್ಲರೂ ಓಡಾಡ್ತಾ ಇರ್ತಾರೆ, ಹಾಗೆ ಗಾಳಿಗೆ ದೀಪವನ್ನು ಹಾರೋಗ್ಬಿಡುತ್ತೆ, ಒಂಥರ ನಾವು ಮಳೆಯಾಗಿದ್ರೂ ಕಂಫರ್ಟ್ ಇರಲ್ಲ. ಆದ್ದರಿಂದ ದೇವ್ರ ಮನೆಯೊಳಗೆ ನಾನು ಇಡ್ತಾ ಇದ್ದೀನಿ, ಜಾಗ ಇತ್ತು. ಈ ಥರ ಬಾಳೆ ಎಲೆಯನ್ನು ಹಾಕಿಬಿಟ್ಟು ಮಾಮೂಲಿ ಅಕ್ಕಿ, ಅದ್ರ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಬರೆದು ಅರಿಶಿನ ಕುಂಕುಮ ಹಾಕಿ, ಹಾಗೆ ಕಾಯಿನ್ನ ಇಟ್ಬಿಟ್ಟು ರಾಯರ ಫೋಟೋವನ್ನು ಇಡ್ತಾ ಇದ್ದೀನಿ, ಗಂಧ ಹಚ್ಬಿಟ್ಟು. ಆ ರಾಯರ ಫೋಟೋವನ್ನು ಇಟ್ಟು ನೀವು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದನ್ನು ಸಡಿಲಿಸಬಾರ್ದು. ಅಂದರೆ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಇವಾಗ ಹೂ ತಗೊಳ್ಳೋದಕ್ಕಾಗಲಿ ಅಥವಾ ಫೋಟೋ ಎತ್ಬಿಟ್ಟು ಕೆಳಗಡೆ ಅಕ್ಕಿ ಸರಿ ಮಾಡೋದಾಗಲಿ ಆ ಥರ ಅಲ್ಲ. ನೀವು 7 ದಿನದ ನಂತರ ರಾಯರ ಫೋಟೋವನ್ನು ಎತ್ತಬೇಕು. ಇವಾಗ ಗೊತ್ತಾಯಿತು ಅನಿಸುತ್ತೆ ನಿಮಗೆ. ಯಾಕಂದರೆ ನಾವು ಯಾವುದೇ ಒಂದು ಕಲಶವನ್ನು ಇಡಬೇಕು, ದೇವರನ್ನು ಸ್ಥಾಪನೆ ಮಾಡಬೇಕು ಅಂದರೆ ಅದಕ್ಕೆ ಜೀವವನ್ನು ತುಂಬಿರ್ತೀವಿ ಅಲ್ವಾ. ಯಾವುದೇ ರೀತಿ ಅದನ್ನು ಇದು ಮಾಡಬಾರ್ದು, ಸಡ್ಲಿಸೋದು ಅಂತ ಇರುತ್ತಲ್ವ, ಆವಾಗ ಸಡ್ಲಿಸಿ ನೀವು ಆ ಫೋಟೋವನ್ನು ಬೇರೆ ಕಡೆ ಇಟ್ಕೋಬಹುದು. ಇದು ಮೊದಲನೇ ದಿನ ಗುರುವಾರ ನಾನು ಮಾಡ್ತಾ ಇರೋಂಥ ಪೂಜೆ. ಇವಾಗ ದೇವರನ್ನು ಎಲ್ಲ ಅಲಂಕಾರ ಮಾಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರ ಮಾಡಿಕೊಂಡು, ಹೂಗಳಂತೂ ನೋಡಿ ನಾನು ಹೇಳ್ದೆ ಅಲ್ವ ಎಷ್ಟು ಹೂಗಳು ಅಂತ. ರಾಯರನ್ನ ಹೂವಲ್ಲೇ ತುಂಬಿಸ್ಬಿಟ್ಟಿದ್ದೀನಿ. ಒಂಥರ ಖುಷಿ ನನಗೆ. ಊರಿಗೆ ಹೋಗೋದಕ್ಕೆ ದೇವ್ರದ್ದು ಎಷ್ಟು ಇಷ್ಟ ಅಂದರೆ, ಹೂಗಳು ದುಡ್ಡು ಕೊಟ್ಟು ಅಂತ ಅಲ್ಲ, ಸುಮ್ಮನೆ ಎಲ್ಲಿಂದನಾದರೂ ಬರ್ತಾ ಇರುತ್ತೆ ದೇವ್ರ ಹೆಸ್ರು ಹೇಳಿದ್ರೆ. ಎಷ್ಟು ಹೂಗಳು ನೋಡಿ ನೀವು, ಎಷ್ಟು ಕಲರು. ಹಾಗೆ ತುಪ್ಪದ ದೀಪನೇ ಹಚ್ಚಬೇಕು, ಸರಿನಾ? 7 ದಿನವೂ ತುಪ್ಪದ ದೀಪನೇ ಹಚ್ಚಬೇಕು. ಇವಾಗ ಒಂದು ಬಟ್ಟೆಯನ್ನು ತಗೊಳ್ಳಿ, ಬಿಳಿ ಬಟ್ಟೆ ಕಾಟನ್ದು, ಅದನ್ನು ತೇವ ಮಾಡಿಬಿಟ್ಟು ಅದಕ್ಕೆ ಅರಿಶಿನವನ್ನು ಹಚ್ಕೊಳ್ಳಿ. ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿಬಿಟ್ಟು ರಾಯರಿಗೆ ನೀವು ಸಂಕಲ್ಪ ಮಾಡಿ ಆ ಅಕ್ಷತೆಯನ್ನು ರಾಯರಿಗೆ ಹಾಕಿ, ಎಲೆ ಅಡಿಕೆಗೆ ನೀವು ದಕ್ಷಿಣೆಯನ್ನು ಇಟ್ಟು, 101 ರೂಪಾಯಿ ದಕ್ಷಿಣೆ ಇಟ್ಟು, ಅದನ್ನು ನೀವು ಬಟ್ಟೆ ಮೇಲೆ ಇಟ್ಟು, ಒಂದು ಕಾಯಿ ತಗೊಂಡು ಅದನ್ನು ಸಹ ಬಟ್ಟೆ ಮೇಲಿಟ್ಟು, ಇದಕ್ಕೂ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ, ನಂತರ ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ಯಾವ ರೀತಿ ಅಂತ ಅಂದರೆ, ರಾಯರ ಹೆಸರು ಹೇಳಿ, ಹಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ರಾಯರ ಒಂದು ಮಂತ್ರವನ್ನು ಜಪಿಸಿ
ಈ ಒಂದು ಕಾಯಿಗೂ ಸಹ ನೀವು ಮುಡಿಪನ್ನು ಕಟ್ಟಿ 3 ಗಂಟವನ್ನು ಹಾಕಬೇಕು. ಹಾಕ್ಬಿಟ್ಟು ಇದಕ್ಕೂ ಪೂಜೆ ಮಾಡಿಬಿಟ್ಟು ನಿಮ್ಮ ಮನಸ್ಸಲ್ಲಿ ದೇವರೇ ಇಂಥ ಒಂದು ಆಸೆಯನ್ನು ನೆರವೇರಿಸು, ಇಂಥ ಕಾರ್ಯವನ್ನು ನೀನು ಒಳ್ಳೇದು ಮಾಡಪ್ಪ, ನನ್ನ ಕೈಲಿ ಯಾವ ಸೇವೆ ಆಗುತ್ತೆ ಆ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ರಾಯರ ಪಕ್ಕದಲ್ಲಿ ಈ ಒಂದು ಸಂಕಲ್ಪವನ್ನು ಇಟ್ಟು ನೀವು ದಿನ ಪೂಜೆ ಮಾಡಬೇಕು. 7 ದಿನ ಪೂಜೆ ಮಾಡಿ ನಂತರದಲ್ಲೂ ನೀವು ಈ ಒಂದು ಮುಡಿಪಿಗೆ ನೀವು ಪೂಜೆಯನ್ನು ಮಾಡ್ತಾ ಹೋಗಬೇಕು. ನಿಮ್ಮ ಆಸೆ ನೆರವೇರುವ ತನಕ ಈ ಸಂಕಲ್ಪ ಮುಡಿಪನ್ನು ನೀವು ಪೂಜೆ ಮಾಡ್ತಾ ಹೋಗಬೇಕು. ಇದೇ ರೀತಿ ನೀವು 7 ದಿನಗಳು ಮಾಡಬೇಕು. 7 ದಿನಗಳು ಅಂತ ಅಂದರೆ ಇವಾಗ ಪೂಜೆ ಎಲ್ಲ ಮುಗಿಸಿ ನಂತರದಲ್ಲಿ ಸಾಂಬ್ರಾಣಿ ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಿ ನೈವೇದ್ಯವನ್ನು ಕೊಟ್ಟು ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ಅಂದರೆ ಒಂದು ಲೋಟ ಹಾಲಿಡಿ ಸಾಕು. ರಾಯರು ಇಂಥದ್ದೇ ಬೇಕು ಅಂತ ಕೇಳೋದಿಲ್ಲ. ಒಂದು ಲೋಟ ಹಾಲಿಟ್ಟು ತುಳಸಿ ಹಾಕಿ ನೈವೇದ್ಯ ಸಮರ್ಪಣೆ ಮಾಡಿದ್ರು ಖುಷಿನೇ. ನೋಡಿ, ರಾಯರು ನನಗೆ ಮೊದಲನೇ ದಿನ ತುಳಸಿ ಹಾಗೆ ಬಿಳಿದು ದಾಸವಾಳವನ್ನು ನನಗೆ ವರವನ್ನಾಗಿ ಕೊಟ್ಟರು. ತುಂಬ ಖುಷಿಯಾಯಿತು. ಹಾಗೆ ಮುಂದಿನ ದಿನಗಳು ಹೇಗೆ ವರವನ್ನು ಕೊಡ್ತಾ ಹೋದರು ಅಂತ ನೋಡಿ ನನಗೊಂಥರ ಖುಷಿ, ಮೈ ರೋಮಾಂಚನ ಅಂತಲೇ ಹೇಳ್ಬಹುದು. ಇದು ಮೊದಲನೇ ದಿನ. ಹಾಗೆ ನಂತರದಲ್ಲಿ 2ನೇ ದಿನ 3ನೇ ದಿನ ಈ ರೀತಿ ಕಂಟಿನ್ಯೂಸ್ ಹಾಕಿದ್ದೀನಿ ನಾನು ಯಾವ್ಯಾವ ರೀತಿ ಪೂಜೆ ಮಾಡಿದೆ ಅಂತ. ಮೊದಲನೇ ದಿನ ಅಷ್ಟು ಮಾಡ್ತೀರಾ ಅಲ್ವಾ, ಮಾಡಿಬಿಟ್ಟು ಅಷ್ಟೇ. ನೀವೇನಾದರೂ ಸಂಜೆ ದೀಪ ಹಚ್ಬೇಕು ಅಂತ ಅಂದರೆ ದೇವರಿಗೆ ತುಪ್ಪದ ದೀಪ ಹಚ್ಚಿ ತಿರ್ಗಾ ಮಂಗಳಾರತಿ ಮಾಡಿ, ಅಥವಾ ಊರಲ್ಲಿ ನಾವೇನಾದರೂ ಮುಡ್ಸ್ಕೊಂಡ್ವಿ ಅಥವಾ ಆಗೋದಿಲ್ಲ ಹಾಗೆ ಹಿಂಗೆ ಅಂದರೆ ಏನೂ ಇಲ್ಲ, ದೇವ್ರಿಗೆ ಬೆಳಗ್ಗೆ ನಮಸ್ಕಾರ ಮಾಡಿರ್ತೀರಲ್ವ ಅಷ್ಟೇ. ತಿರ್ಗಾ 2ನೇ ದಿನವೂ ನೀವು ಬೇಗ ಎದ್ದು 6:30 ಒಳಗೆ ನೀವು ಪೂಜೆಯನ್ನು ಮುಗಿಸ್ಬೇಕು. ಅಥವಾ 5 ಗಂಟೆ ಆದರೆ 5 ಗಂಟೆ ಹೊತ್ತಲ್ಲಿ 4 ಗಂಟೆ ಮೇಲೆ 7 ಗಂಟೆ ಒಳಗೆ ನೀವು ಪೂಜೆಯನ್ನು ಮುಗಿಸಿ. ಅವಾಗೇನೋ ಟೈಮ್ ನೋಡುವ ಒಂದು ಇದು ಇರಲ್ಲ. ಗುರುವಾರ ಶುರು ಮಾಡಿದೆ. ಗುರುವಾರನೂ ಆಯಿತು, ಶುಕ್ರವಾರನೂ ಆಯಿತು, ಶನಿವಾರನೂ ನಾನು ರಾಮಕಥೆ ಓದಬೇಕಾಗಿತ್ತು, ಮಾಮೂಲಿಯಾಗಿ ಪೂಜೆ ಮಾಡಬೇಕಾಗಿತ್ತು. ದಿನ ನಾನು ಪೂಜೆ ಆದಮೇಲೆ ನಾನು ಕೊನೆಯಲ್ಲಿ 108 ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಜಪ ಮಾಡಿ ನಂತರದಲ್ಲಿ ರಾಮಚಂದ್ರಾಯ ಜನಕ ರಾಜ ಮನೋಹರಾಯ ಈ ಸಾಂಗ್ ಬರುತ್ತೆ, ಆ ಸಾಂಗ್ ಹೇಳಿ ಆಮೇಲೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕಾರ ತೂಗಿರೆ ಯೋಗೇಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರ ಅಂತ ಈ ಸಾಂಗ್ ಹೇಳವೆ. ನಾನು ಇದೇ ಹೇಳ್ಬೇಕು ಅಂತ ಅಲ್ಲ, ನಿಮ್ಗೆ ಯಾವುದಿಷ್ಟ ದೇವ್ರದ್ದು ಒಂದು ಭಜನೆ ಹಾಡು ನಿಮ್ಮ ಮನಸ್ಸಿಗೆ ಯಾವುದು ತೃಪ್ತಿಯನ್ನು ಕೊಡುತ್ತೆ, ದೇವರಿಗೆ ಯಾವುದು ತಲುಪುತ್ತೆ ಅಂತ ಅನ್ಸತ್ತೆ ಅಂತ ಆ ಒಂದು ಹಾಡನ್ನ ಅಥವಾ ಶ್ಲೋಕವನ್ನ ಏನಾದರೂ ಹೇಳಿ. ಅಥವಾ ನನಗೆ ಏನು ಹೇಳಕ್ ಬರೋದಿಲ್ಲ ಅಂತ ಅಂದರೆ ಅದನ್ನು ಫೋನಲ್ಲಿ ಸಾಂಗು ಅಥವಾ ಶ್ಲೋಕಗಳನ್ನು ಹಾಕ್ಬಿಟ್ಟು ನೀವು ದೇವ್ರ ಮನೇಲಿ ಜಪ ಮಾಡ್ತಾ ರಾಯರನ್ನ ನೋಡ್ತಾ ಕೂತ್ಕೊಳ್ಳಿ ಅಷ್ಟೇ. ನಾನು ಹೇಳೋದು ನೀನು ಅದೇ ಮಾಡಬೇಕು ಇದೇ ಮಾಡಬೇಕು ನೀವು ಮಾಡಲೇಬೇಕು ಹೇಳಲೇಬೇಕು ಅಂತ ಏನಿಲ್ಲ. ಅದೇನು ಇಲ್ಲ ಅಂತ ಅಂದರೆ ಒಂದು ಬುಕ್ ತಗೊಬಿಟ್ಟು ಆ ಒಂದು ಹಾಡು ಮುಗಿಯೋ ತನಕ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಬರೀರಿ. ಇಲ್ಲಾಂದ್ರೆ ದಿನಕ್ಕೆ 108 ಸತಿನಾರು ಬರೀರಿ. ನಿಮ್ಗೆ ಎಷ್ಟು ಅನ್ಸುತ್ತೆ ಅಷ್ಟು ಬರಿತಾ ಹೋಗಿ. ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗಬೇಕು ಅಂತ ಅನ್ಸುತ್ತೆ ಆ ರೀತಿ ಅಷ್ಟೇ. ಈ ರೀತಿ ನಾನು 7 ದಿನನೂ ಮಾಡಿದ್ದೀನಿ. ಸೊ ನೀವು ದಿನ ಮನೆ ಒರೆಸ್ಬೇಕಂದ್ರೆ ಮನೆ ಒರೆಸಿ ಮಾಮೂಲಿ ಕಸ ಗುಡ್ಸೆ ಗುಡಿಸ್ತೀರಾ. ನೀವು ದಿನ ತಲೆಗೆ ಸ್ನಾನ ಮಾಡೇ ಮಾಡ್ತೀರಾ. ದೇವರಿಗೆ ಮಾಮೂಲಿ ಮೊದಲನೇ ದಿನ ಸ್ಥಾಪನೆ ಮಾಡಿರ್ತೀರಲ್ವ, 2ನೇ ದಿನ ಹೂ ಇಟ್ಟು ನಿಮ್ಮ ಕೈಲಿ ಏನಾಗುತ್ತೆ ಪ್ರಸಾದ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಒಂದು ನೆಮ್ಮದಿ ಸಿಗುತ್ತೆ. ಒಂದಿನ ಕಷ್ಟ ಅನ್ಸುತ್ತೆ, ಒಂದಿನ ಖುಷಿ ಅನ್ಸುತ್ತೆ, 2 ದಿನ ಕಷ್ಟ ಅನ್ಸುತ್ತೆ, 3 ದಿನ ಇನ್ನೂ ಕಷ್ಟ ಅನ್ಸುತ್ತೆ, 4 ದಿನ ಅಡ್ಜಸ್ಟ್ ಆಗ್ಬಿಡುತ್ತೆ, 5ನೇ ದಿನ ಹೆಂಗ್ ಅನ್ಸುತ್ತೆ ಫುಲ್ ಒಂಥರ ಖುಷಿ ನೆಮ್ಮದಿ ಅಂತ ಅನ್ಸಕ್ ಹೋಗುತ್ತೆ. ಯಾಕಂದ್ರೆ ಇದನ್ನ ನೀವು ಮಾಡಿರಲ್ಲ, ನಿಮ್ಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀರ ಅಷ್ಟೇ. ಒಂದೇನು ದೇವ್ರಿಗೆ ಪೂಜೆ ಮಾಡಬೇಕು ಅಥವಾ ಏನು ಇರಲ್ಲ, ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡಿರ್ತೀರ. ಬಟ್ ನೀವು ಇದನ್ನೇ ನೀವು ದಿನ 7 ದಿನ ಮಾಡಿಬಿಡಿ. 8ನೇ ದಿನ ಆದಮೇಲೆ ನಾನು ಎದೊಳ್ಬೇಕಾಗಿತ್ತಲ್ಲ ಮಾಡಬೇಕಾಗಿತ್ತಲ್ಲ ಏನೋ ಮಿಸ್ ಆಯ್ತಲ್ಲ ಇವತ್ತು ನನ್ನ ಜೀವನದಲ್ಲಿ ಅನ್ನಿಸ್ತಾ ಹೋಗುತ್ತೆ. ಆವಾಗ ನೀವು ದೇವ್ರ ಪೂಜೆ ಮಾಡಬೇಕು, ಮನಸ್ಸಿನ ನೆಮ್ಮದಿಗೋಸ್ಕರನಾದ್ರು ಪೂಜೆ ಮಾಡಬೇಕು ಅಂತ ಅನಿಸತ್ತೆ. ಯಾವುದೇ ಒಂದು ಆದರೂ ಅಷ್ಟೇ ಮನಸ್ಸಿನ ನೆಮ್ಮದಿ
ತುಂಬ ಮುಖ್ಯ ಆಗತ್ತೆ. ನಾವು ದೇವರಲ್ಲಿ ಕೇಳೋದಷ್ಟೇ. ದೇವ್ರು ಹೇಳೋದು ನೀನೇನು ಕೇಳಬೇಡ, ಸುಮ್ಮನೆ ನನ್ನಲ್ಲಿ ಪೂಜೆ ಮಾಡು, ನಿಂಗೆ ಏನು ಕೊಡಬೇಕು ನಾನು ಕೊಟ್ಟೆ ಕೊಡ್ತೀನಿ ಅಂತ. ಆದರೆ ನಮ್ಮ ಆಸೆಗಳು ನೆರವೇರ್ಸೋಕ್ಕೋಸ್ಕರ ನಾವು ಕೇಳ್ತೀವಿ ದೇವರಲ್ಲಿ. ಆದರೆ ಅದು ಯಾವಾಗ ಆಗಬೇಕು ಅದೇ ಆಗೋದು. ಕೆಲವೊಂದು ಪಾಪಕರ್ಮಗಳನ್ನ ಕಳಿಬೇಕಲ್ವ, ಅದಕ್ಕೋಸ್ಕರನಾದರೂ ನಾವು ದೇವರ ಒಂದು ಜಪವನ್ನು ಮಾಡಬೇಕು. ಸೊ ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾನು ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡ್ತಾಯಿದ್ದೆ. ಸೊ ನನಗೆ 1 ಕಿಲೋಮೀಟ್ರ್ ವಾಕ್ ಆದಂಗೂ ಆಗೋದು. ಅದೇ ರೀತಿ ನಾಗರಕಲ್ಲಿಗೆ ಯಾಕೋ ಗೊತ್ತಿಲ್ಲ ಅರಳಿ ಮರ ಸುತ್ತಬೇಕು, ಪೂಜೆ ಮಾಡಬೇಕು ಅಂತ ಅನಿಸೋದು. ಸೊ ದಿನ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು 8 ಗಂಟೆ ಥರ ಬರವೆ. ನನಗೇನು ಊರಿಗೆ ಹೋದಾಗ ಫುಲ್ 9 ಗಂಟೆ ತನಕ ಮಲ್ಕೋತಿದ್ದೆ, ಯಾವಾಗವಾಗ ಎದೊಳ್ತಿದ್ದೆ, ಯಾವಾಗವಾಗ ತಿಂತಾ ಇದ್ದೆ, ಮಾಡ್ತಾಯಿದ್ದೆ. ಬಟ್ ಈ ಒಂದು ಪ್ರೊಸೀಜರ್ನ ದಿನ 7 ದಿನ ನಾನು ಮಾಡಿದ್ಮೇಲೆ ನನಗನ್ಸಿದ್ದು ಒಂದೇ, ನೀನು ತಿಂದೋ ಬಿಟ್ಟೋ ಗೊತ್ತಿಲ್ಲ, ಮನೆಯಲ್ಲಿ ಎದ್ದು ನೀನು ಬೇಗ ಸ್ನಾನ ಮಾಡಿ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ದೀಪ ಹಸ್ಬಿಟ್ಟು ನೀವು ಈಚೆ ಬಂದಾಗ ಒಂದು ಮನೆ ಎಷ್ಟು ಪ್ರಶಾಂತವಾಗಿರುತ್ತೆ, ಹೇಗೆ ಅನಿಸುತ್ತೆ ಅಂತ ನೀವೇ ಗಮನಿಸಿ ನೋಡಿ. ಒಂಥರ ಮೈಂಡು ಅದಕ್ಕದೇ ಒಂಥರ ದೇವ್ರ ಸ್ಮರಣೆ, ದೇವ್ರ ಇದುಗೆ ಒಂದು ಸ್ವಲ್ಪ ಜಾರಿಬಿಡತ್ತೆ. ಒಂಥರ ಯಾರು ಏನೇ ಅಂದರೂ ಅದಕ್ಕೆ ಟೆನ್ಷನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೇವ್ರ ಮೇಲೆ ತುಂಬ ಭಕ್ತಿ ಜಾಸ್ತಿ ಆಗತ್ತೆ. ಅದು ಒಂದು ನನಗೆ ಇದಾಗಿದ್ದು. ಹಾಗೆ ಇವತ್ತು ನಾಗರ ಪಂಚಮಿ ಇತ್ತು, ಆದ್ದರಿಂದ ಹೋಗ್ಬಿಟ್ಟು ನಾಗರಕಲ್ಲಿಗೂ ನಮಸ್ಕಾರ ಮಾಡ್ಕೊಂಡು ಬಂದೆ. ಅಲ್ಲೇ ಹೂವು ಸಿಗ್ತಾಯಿತ್ತು, ಹೂವು ಮನೆಯಿಂದ ಗಂಧಕಡ್ಡಿ ಕರ್ಪೂರ ತಗೊಂಡು ಹೋಗ್ತಾಯಿದ್ದೆ. ಅಲ್ಲೇ ಹೂವನ್ನ ಮುಡಿಸ್ಬಿಟ್ಟು ದೇವ್ರಿಗೆ 2 ಗಂಧಕಡ್ಡಿ ಹಚ್ಬಿಟ್ಟು 3 ಪ್ರದಕ್ಷಿಣೆ ಮಾಡಿಬಿಟ್ಟು ಅರಳಿ ಮರಕ್ಕೆ ಅಲ್ಲಿಂದ ಬರ್ತಾಯಿದ್ದೆ. ಇದೇ ರೀತಿ ನನ್ನ 7 ದಿನಗಳು ಕಳೀತು. ಸೊ ಅದೇ ರೀತಿ ಶನಿವಾರದ ದಿನ ನಮ್ಮ ರಾಮದೇವರು ವರವನ್ನು ಕೊಟ್ಟರು. ರಾಯರ ಜೊತೆ ರಾಮ ನಾನು ಇರ್ತೀನಿ ನಿನ್ನ ಜೊತೆಯಲ್ಲಿ, ಹೆದರ್ಕೋಬೇಡ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ವರ ಕೊಟ್ಟರು. ಹೆಂಗೆ ಅಂತ ಅಂದರೆ ರಾಮ್ ಕಥೆಯನ್ನು ಓದ್ತಾ ಕೂತ್ಕೊಂಡಿದ್ದೆ ನಾನು. ಒಂದು ಪೂಜೆ ಮಾಡಬೇಕಿದ್ದೆ ರಾಯರಿಗೆ ರಾಮರಿಗೆ. ಒಂದು ಬಲಗಡೆ ಸೈಡು ತುಳಸಿ ಬೀಳ್ತು, ಇನ್ನೊಂದು ಕಡೆ ನೇತಾಡ್ತಾ ಇತ್ತು. ಸೊ ಅವ್ರ ಕತೆ ಓದ್ತಾ ಕೂತಿದೆ, ತಪಾರ ಅಂತ ಒಂದೇ ಸರಿ ಬಿದ್ದೋಯ್ತು. ನಾನು ಎಷ್ಟು ಶಾಕ್ ಆಗಿಬಿಟ್ಟೆ ಅಂತ ಅಂದರೆ ಒಂಥರ ಶಾಕ್ ಆಗೋಯ್ತು. ಸರಿ ಅಂತ ಅಂದ್ಬಿಟ್ಟು ನಮ್ಮಮ್ಮಂಗೆ ಹೇಳಿದ್ದಕ್ಕೆ ಅಯ್ಯೋ ನೀನು ಸರಿಯಾಗಿ ಮುಡಿಸಿಲ್ಲ, ಜಾರ್ಕೊಬಿಟ್ಟೈತೆ, ಸರಿಯಾಗಿ ಮುಡಿಸು ಅಂತ ನಮ್ಮಮ್ಮ ಅಂತೂ ಸರಿ ಆಯಿತು ಅಂತ ಅಂದ್ಬಿಟ್ಟು ಮುಡಿಸ್ದೆ ಸರಿಯಾಗಿ. ತಿರ್ಗಾ ಈಚೆಗೆ ಬಂದೆ, ಕರೆಕ್ಟಾಗಿ ತಿರ್ಗಾ ಬಿದ್ದುಬಿಡ್ತು ಫುಲ್ಲು. ಅದು ಏನೇ ಆಗಲಿ, ಒಂದು ನನ್ನ ಅನುಭವಕ್ಕೆ ಬಂದ ಮಾತು, ದೇವರು ಬಲಗಡೆನೇ ಕೊಡಬೇಕು, ಎಡಗಡೆನೇ ಕೊಡಬೇಕು ಅಂತ ಕೆಲವರು ಅನ್ಕೋತಾರೆ. ಬಟ್ ನನ್ನ ಪ್ರಕಾರ ಏನು ಗೊತ್ತಾ, ದೇವ್ರಿಗೆ ಮುಡಿಸಿರುವ ಒಂದು ಹೂವು ಅಲ್ಗಾಡಬೇಕು ಅಂತ ಅಂದರೂ ದೇವರ ಒಂದು ಅನುಗ್ರಹ ಇರಬೇಕು. ಯಾವುದೇ ಆಗಲಿ ನೀವು ಗಮನಿಸಿ, ಒಂದು ಹೂ ಜರುಗಬೇಕಂದ್ರು ನೀವು ಎಷ್ಟೇ ಫ್ಯಾನ್ ಗಾಳಿ ಹಾಕಿ ಅಥವಾ ಎಷ್ಟೇ ಜೋರ ಗಾಳಿ ಬೀಸ್ತಿರ್ಲಿ ಒಂದು ಹೂ ಅಲ್ಗಾಡಲ್ಲ. ಅದೇ ನೀವು ಏನೂ ಇಲ್ಲದಾಗ ಬಿದ್ದುಬಿಡತ್ತೆ ಅಂತ ಅಂದರೆ ದೇವರ ಅನುಗ್ರಹ ಇರಬೇಕಲ್ವ ಯಾವುದಕ್ಕೆ ಒಂದಾಗಲಿ. ದೇವರು ಬಲಗಡೆ ಕೊಟ್ಟರು ಒಳ್ಳೇದೇ, ಎಡಗಡೆ ಕೊಟ್ಟರು ಒಳ್ಳೇದೇ. ದೇವರು ಬಲಗಡೆ ಕೊಡ್ತು ಅಂತ ಅಂದರೆ ನಮ್ಮಲ್ಲಿ ನಮ್ಗೆ ಎಡಗಡೆಗೆ ಆಗುತ್ತೆ, ಅವಾಗ ಕೆಟ್ಟದ್ದು ಅನ್ಕೊಳಕ್ಕಾಗಲ್ಲ. ನಮ್ಮ ಬಲಗಡೆ ಕೊಡ್ಲಿ ಅಂದ್ರೆ ದೇವ್ರಿಗೆ ಎಡಗಡೆಗೆ ಆಗ್ಬಿಡುತ್ತೆ, ಅದನ್ನು ಕೆಟ್ಟದ್ದು ಅಂತ ಅನ್ಕೊಳಕ್ಕಾಗತ್ತಾ? ಯಾವ ಕಡೆಗಾದ್ರೂ ಬೀಳಲಿ, ಒಳ್ಳೇದು ಒಳ್ಳೇದೇ ಅಷ್ಟೇ. ಒಂದು ಏನು ಅಂತ ಅಂದ್ರೆ, ನೀವು ದೇವ್ರ ಪೂಜೆ ಮಾಡ್ಕೊಂಡು ಹೋದ್ರೆ ರವಕಂ ಕರೋತಿ ರಾಜಾನಾಂ ರವಕಂ ಕರೇವಚ ಧನಿಕಂ ವಿದ್ಧನಿಕಂ ಚೈವ ನಿಧನಂ ಧನಿಕಂ ತಥಾ. ಕೆಲಸಕ್ಕೆ ಭಾರತವನನ್ನು ರಾಜನನ್ನಾಗಿಯೂ ರಾಜನನ್ನು ಕೆಲಸಕ್ಕೆ ಭಾರತವನನ್ನಾಗಿಯೂ ಧನಿಕನನ್ನು ಬಡವನನ್ನಾಗಿಯೂ ಬಡವನನ್ನು ಧನಿಕನನ್ನಾಗಿಯೂ ಮಾಡುವುದು ಭಗವಂತನ ನೀತಿ. ರಾಯರು ಮೇಯ್ನ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ರಾಯರು ಮೊದಲನೇ ದಿನ ಕಷ್ಟವನ್ನು ಕೊಡ್ತಾರೆ, 2ನೇ ದಿನ ಕೊಡ್ತಾರೆ. ನೀನು ಇಲ್ಲ ನಂಗೆ ನೀವೇ ಬೇಕು ರಾಯರೇ, ನೀವು ಕಾಪಾಡಬೇಕು, ನೀವು ಇದ್ದೀರಾ, ನಿಮ್ಮನ್ನು ನಂಬಿದ್ದೀನಿ ಅಂದ್ಕೊಂಡು ಹೋಗ್ತಾ ಇರಬೇಕು ಹೊರತಾಗಿ ನೀವು ಇಲ್ಲ ನೀವು ಕೆಟ್ಟದ್ದು ಮಾಡ್ತಿದ್ದೀರಾ ಅಂತ ನೀವು ಕೈ ಬಿಟ್ಬಿಟ್ರೆ ಆವಾಗ ಅಲ್ಲಿಗೆ ಮುಗೀತು ಅಲ್ವಾ. ಏನೇ ಒಂದು ನಾವು ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ನಮ್ಮಲ್ಲಿ ಆ ತಾಳ್ಮೆನೂ ಇರಬೇಕು. ಹಾಗೆ ಒಂದು ಕೆಲಸವನ್ನು ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ತಕ್ಕ ಪರಿಶ್ರಮನೂ ಇರಬೇಕು ಅಲ್ವಾ. ಆ ರೀತಿ ಏನೇ ಒಂದು ಆಗಬೇಕು ಅಂತ ಅಂದರೆ ದೇವರ ಅನುಗ್ರಹ ತುಂಬ ಮುಖ್ಯ. ಇದೇ ರೀತಿ ನನ್ನ ಕನಸಲ್ಲಿ ತಿರ್ಗಾ 2 ಸಲ ರಾಯರು ಕಾಣಿಸ್ಕೊಂಡ್ರು. ತುಂಬ ಖುಷಿ ಆಯಿತು. ನನ್ನ ಕೈಯಲ್ಲಿ ಎಷ್ಟು ಪೂಜೆ ಮಾಡೋದಕ್ಕಾಗತ್ತೆ, ಎಷ್ಟು ಒಂದು ರಾಯರ
ಪೂಜೆ ಮಾಡೋದಕ್ಕಾಗತ್ತೆ ಅಷ್ಟು ಮಾಡಿದ್ದೀನಿ. ಒಂಥರ ಖುಷಿ ನೋಡಿ. ನಾನು 3ನೇ ಅಧ್ಯಾಯ ಓದ್ತಾ ಇದ್ದಾಗ ಫುಲ್ಲು ರಾಮದೇವರು ವರವನ್ನು ಕೊಟ್ಟಿದ್ದಾರೆ. ಇದನ್ನು ಸಹ ನಾನು ಸಂಪೂರ್ಣವಾಗಿ ತೋರಿಸಿದ್ದೀನಿ. ಒಂದೇನು ಅಂತ ಅಂದರೆ ನಾವೇನೋ ಮಾಡ್ತಾ ಇದ್ದೀವಿ ಅದನ್ನ ನಾವು ವಿಡಿಯೋ ಮಾಡಿ ತೋರಿಸ್ಬಿಟ್ರೆ ನಮಗದು ಫಲ ಸಿಗೋದಿಲ್ಲ ಅಂತ ಅದು ತಲೆಯಲ್ಲ. ನಮ್ಮಿಂದ ಒಂದು 3-4 ಜನಕ್ಕೆ ಒಳ್ಳೇದಾಗಿದೆ ನಮಗೆ ಅನ್ನೋದಕ್ಕಷ್ಟೇ ನಾವು ವಿಡಿಯೋ ಮಾಡಿ ತೋರಿಸೋ ಅಂಥದ್ದು. ಇವಾಗ ಯಾವುದೇ ಒಂದು ದೇವ್ರನ್ನ ನೀವು ಪೂಜೆ ಮಾಡಬೇಕು ಅಂತ ಅಂದರೆ ಕೆಲವೊಂದು ತಿಳ್ಕೊಂಡಿರಬೇಕು ಅಂತ ಕೆಲವ್ರು ಅಂತಾರೆ. ಕೆಲವರು ನಾವು ಇದೇನು ತಿಳ್ಕೊಂಡಿಲ್ಲ, ನಾವು ಹೆಂಗೆ ಪೂಜೆ ಮಾಡೋದು ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟೆ ಅರ್ಧ ಜನ ಬಿಟ್ಬಿಟ್ಟಿರ್ತಾರೆ. ನನಗೆ ಮದುವೆ ಆಗಿ ಎಷ್ಟು 2 ವರ್ಷಕ್ಕೆ ನಾನು ರಾಯರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಯಾವ ವಿಡಿಯೋನೂ ನಾನು ನೋಡಿರಲಿಲ್ಲ ಹೆಂಗೆ ಮಾಡಬೇಕು ಏನು ಅಂತ. ನನಗೆ ಗೊತ್ತೂ ಇರಲಿಲ್ಲ ರಾಯರು ಯಾರು, ಹೆಂಗೆ ಪೂಜೆ ಮಾಡಬೇಕು ಅಂತ. ಸೊ ಸಡನ್ನಾಗಿ ಅವರೇ ಕನಸಲ್ಲಿ ಕಾಣಿಸ್ಕೊಂಡ್ರು. ನಾವು ಮಂತ್ರಾಲಯಕ್ಕೂ ಹೋಗಿದ್ದು ಬಂದ್ವಿ. ಅದಾದ 1 ವರ್ಷಕ್ಕೆ ನನಗೆ ಪೂಜೆ ಮಾಡಬೇಕು ಅಂತ ಅದಾಗದೇ ವೀಡಿಯೋಗಳು ಯೂಟ್ಯೂಬಲ್ಲಿ ಬರ್ತಾ ಹೋಯಿತು, ಇನ್ಸ್ಟಾಗ್ರಾಮಲ್ಲೂ ಬರ್ತಾ ಹೋಯಿತು. ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು. ಪೂಜೆ ಮಾಡ್ತಾ ಹೋದೆ. ನನಗೆ ಯಾವಾಗ ರಾಯರು ನೋಡಬೇಕು ಅಂತ ಅನಿಸುತ್ತೆ ಆವಾಗ ಇಲ್ಲೇ ಹೋಗ್ತಾ ಇರ್ತೀನಿ ರಾಯರ ಮಠಕ್ಕೆ. ಕೆಲವೊಂದು ಹಾಗೆ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದೆ ನಡೆದ್ಬಿಟ್ಟಿರುತ್ತೆ. ನಂಬಿಕೆ ಅನ್ನೋದು ಒಂದು ಜೊತೆಯಲ್ಲಿದ್ದರೆ ರಾಯರು ಜೊತೇಲಿ ಬರ್ತಾ ಇರ್ತಾರೆ, ನಿಮ್ಮ ಜೊತೆಯಾಗಿರ್ತಾರೆ ಎಲ್ಲದಕ್ಕೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದಿನ ವೀಡಿಯೋದಲ್ಲೂ ನಾನು ತಿಳಿಸ್ಕೊಡ್ತೀನಿ ಹೇಗೆ ಆಯಿತು ಅಂತ. ಗೊತ್ತಿಲ್ಲ ಇಷ್ಟೊತ್ತು ಏನು ಮಾತಾಡಿದೆ ಏನು ಅಂತ ನನಗೂ ಗೊತ್ತಿಲ್ಲ. 7 ದಿನ ಮಾಡಿ 7 ದಿನದಷ್ಟರಲ್ಲೇ ನಿಮಗೆ ಒಂದು ಏನಾದರೂ ಒಂದು ಸೂಚನೆಯನ್ನು ಕೊಡ್ತಾರೆ ರಾಯರು. ಹಾಗೆ ಒಂದು ಎಲ್ಲವೂ ಪರಿಹಾರ ಹಾಗೆ ಆಗತ್ತೆ. 7 ದಿನ ಅಥವಾ 7 ವಾರ ನೀವು ಪೂಜೆಯನ್ನು ಮಾಡಿ. ಇದು ಮುಡುಪು ಕಟ್ಟುವ ವಿಧಾನ. ಓದು ಇದರಲ್ಲಿ ನಾನು ಪೂಜೆ ತೋರಿಸಿದ್ದು ಸಂಕಲ್ಪದ ವಿಧಾನ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ರಾಯರಿದ್ದಾರೆ ಅಂತ ಕಮೆಂಟ್ಸ್ ಮೂಲಕ ರಾಯರ ಹೋದಾಗ ರಾಯರಿಗೆ ಕಷ್ಟವನ್ನ ಹೇಳ್ಬಾರ್ದಂತೆ, ಕಷ್ಟಗಳಿಗೆ ಹೇಳ್ಬೇಕಾಗುತ್ತೆ ನಮ್ಮ ಜೊತೆ ರಾಯರಿದ್ದಾರೆ ಅಂತ ಹೇಳ್ಬಿಟ್ರೆ ಕಷ್ಟಗಳು ಮಾಯವಾಗ್ಬಿಡ್ತವೆ ಅಂತ. ಮಂತ್ರಾಲಯದಲ್ಲಿ ನಾವು ಲೈನು. ಸೊ ನನಗೆ ಸಡನ್ ಆಗಿ ನೆನಪಾಯಿತು, ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.